ಶ್ರೀ ದುರ್ಗಾ ದೇವಿ ನಾನಂಬಿ ಬಂದೆ ಕರುಣಿಸಿ ಕಾಯಿ ನನ್ನಮ್ಮ ದೇವಿ ಕರುಣಿಸಿ ಕಾಯಿ ನನ್ನಮ್ಮ ತಾಯಿ ಶ್ರೀ ದುರ್ಗಾ ದೇವಿ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ ಕರುಣಿಸಿ ಕಾಯೇ ನನ್ನಮ್ಮ ದೇವಿ ಕರುಣಿಸಿ ಕಾಯೇ ನನ್ನಮ್ಮ ತಾಯಿ ಶ್ರೀ ದುರ್ಗಾ ದೇವಿ ನಾನಂಬಿ ಬಂದೆ ಪರಶಿವನ ಈ ಪ್ರತಿರೂಪ ಕರಿಯಲಿ ಅವತರಿಸಿ ಬಂದ ತಾಯಿ ಪರಶಿವನ ಈ ಪ್ರತಿರೂಪ ಕರಿಯಲಿ ಅವತರಿಸಿ ಬಂದ ತಾಯಿ ದುಷ್ಟರ ಶಿಕ್ಷಿಸು ತಾಯಿ ದುರ್ಗಾದೇವಿ ಹೂ ಹಣ್ಣು ತಂದೆ ನಿನಗೆ ಹೂ ತಾಯಿ ನಿನ್ನ ಕರುಣೆ ಓ ದೇವಿ ನಿನ್ನ ಕರುಣೆ ಓ ತಾಯಿ ನಿನ್ನ ಕರುಣೆ ಶ್ರೀ ದುರ್ಗಾ ದೇವಿ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ ಪರಶಿವನ ಈ ಪ್ರತಿರೂಪ ಕರಿಯಲಿ ಅವತರಿಸಿ ಬಂದ ದೇವಿ ಪರಶಿವನ ಈ ಪ್ರತಿರೂಪ ಕರಿಯಲಿ ಅವತರಿಸಿ ಬಂದ ತಾಯಿ ದುಷ್ಟರ ರಕ್ಷಿಸು ತಾಯಿ ದುರ್ಗಾದೇವಿ ಹೂ ಹಣ್ಣು ತಂದೆ ನಿನಗೆ ಹೂ ತಾಯಿ ನಿನ್ನ ಕರುಣೆ ಹೂ ದೇವಿ ನಿನ್ನ ಕರುಣೆ ಹೂ ತಾಯಿ ನಿನ್ನ ಕರುಣೆ ಶ್ರೀ ದುರ್ಗಾ ದೇವಿ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ ಅಮ್ಮ ತಾಯಿ ದುರ್ಗಾದೇವಿ ನಿನ್ನನ್ನು ಎಷ್ಟು ಆಡಿಯೋಗಳು ಕೊಂಡಾಡಿದ್ರು ಕಡಿಮೆನೆ ತಾಯಿ ಕಡಿಮೆನೆ ಅಮ್ಮ ಈ ಬಡವರ ಬಾಳಿಗೆ ಬೆಳಕಾಗಿ ಈ ಬಡವರನ್ನ ಕೈ ಹಿಡಿದು ನಡೆಸುವ ಭಾರ ನಿನ್ನನ್ನೇ ಕುಡಿದಿದ್ದೇವೆ ನಿನ್ನನ್ನೇ ಕುಡಿದೆ ಆ ಮಹಾಪರಮೇಶ್ವರನ ಸತಿಯಾಗಿ ಈ ಲೋಕವನ್ನೇ ಕಲ್ಯಾಣಿ ಮಾಡಿದಂತೆ ಆದ್ರೆ ಈ ಬಡವರು ಭೂಮಿ ತಾಯಿಯೇ ಉಸಿರು ಕುರಿಯೇ ನಮ್ಮ ಬದುಕು ಅಂತ ಬದುಕುತ್ತಿರುವ ಈ ಬಡವರನ್ನು ನೀನೇ ಕಾಪಾಡೋಣ ನಿನ್ನನ್ನೇ ಕುಡಿದಿದ್ದೇವೆ ನಿನ್ನನ್ನೇ ಕುಡಿದೆ ಮಂಗಳ ಈ ದುರ್ಗಾ ಮಾತೆ ಪೂಜೆ ಮುಗಿಯಿತೆ. ಬನ್ನಿ ಸ್ವಾಮಿ ಈ ಭವತಾಪ ಕಳೆಯುವ ಈ ಭವತಾಯಿಯ ಪೂಜೆ ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೀರಿ ನೀವು ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ಇಟ್ಕೊ ಬನ್ನಿ ಸ್ವಾಮಿ. ಅಮ್ಮ ದುರ್ಗಾ ಮಾತೆ, ಸುತ್ತ 10 ಹಳ್ಳಿಗೆ ಗ್ರಾಮ ದೇವತೆ ಎನಿಸಿಕೊಂಡಿರುವ ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆ ಕೂಡ
ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುವಂತೆ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೆವು ತಾಯಿ. ಹೂ ಮಾತೆ, ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳೆ ಚಳಿ ಬಿಸಿಲೆನ್ನದೆ ದುಡಿಯುತ್ತಿದ್ದೇವೆ. ಕುರಿಗಳನ್ನು ಸಾಕಿಕೊಂಡು ಭೀಮಾರ್ಜುನರಂತೆ ತಮ್ಮಂದಿರನ್ನ ಬೆಳೆಸಿದ್ದೇನೆ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದವಿರಲಿ ತಾಯಿ. ಸ್ವಾಮಿ, ಏನ್ರಿ ಇದು? ನೀವು ಆಡಿದ ಮಾತಲ್ಲಿ ಏನೋ ಸ್ವಲ್ಪ ಕಠೋರತೆ ಖಂಡಿತಲ್ಲ ಸ್ವಾಮಿ. ಹೌದು ಮಂಗಳ, ಕಠೋರತೆ ಎಂಬುದೊಂದು ಈಗಿನ ಈ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆ ಕಟ್ಟು ಇದ್ದಂತೆ. ಆ ಪರೀಕ್ಷೆಯಲ್ಲಿ ನಮ್ಮನ್ನ ಗೆಲ್ಲಿಸಿ ಪಾಸು ಮಾಡಮ್ಮ ಅಂತ ಬೇಡಿಕೊಂಡೆ. ಅಂದ್ರೆ ಇದರ ನಿಧನದ ಅರ್ಥ ಏನು ಸ್ವಾಮಿ? ಇದರ ಅರ್ಥ ನೀನು ತಿಳಿಯ ಬಯಸಿದರೆ ವ್ಯರ್ಥ ನನ್ನ ಮಾತುಗಳನ್ನ ಅಲ್ಲಗಳಿದಲಂತ ನನಗೆ ಮಾತು ಕೊಡ್ತೀಯಾ? ಸ್ವಾಮಿ, ಇದೇನು ಕೇಳ್ತಾ ಇದ್ದೀರಾ ನೀವು? ಸತಿಯಾದವಳು ಪತಿಯ ಪಾಲನೆಯನ್ನು ಪಾಲಿಸೋದು ಸತಿಯಾದವಳು ಧರ್ಮ. ಅದು ಅಲ್ಲದೆ ವಚನ ಶಾಸ್ತ್ರದಲ್ಲಿ ಹೇಳಿಲ್ವೇನ್ರಿ, ಸತಿಯಾದವಳು ಪತಿಯ ಪಾದವನ್ನು ಸೇವೆ ಮಾಡದೇ ಇದ್ರೆ ಸತಿ 108 ವ್ರತ ಮಾಡಿದ್ರೆ ಏನ್ರಿ ಫಲ? ಸ್ವಾಮಿ, ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಅದ್ಯಾವ ಮಾತಂತ ಹೇಳ್ರಿ, ನಾನು ಖಂಡಿತವಾಗ್ಲೂ ನಡೆಸಿಕೊಡುತ್ತೇನೆ. ಈ ನಿನ್ನ ಮಾತಿನಿಂದ ನನ್ನ ಅಜ್ಞಾನದ ಕಣ್ಣನ್ನು ತೆರೆಸಿಬಿಟ್ಟೆ. ನನ್ನ ಹೃದಯದ ಬಡಿತವನ್ನೇ ಬದಲಾಯಿಸಿಬಿಟ್ಟೆ. ನಿತ್ಯ ನನ್ನ ನಿಟ್ಟುಸಿರಿನಲ್ಲಿ ಸುಟ್ಟು ಧೂಮ್ರಕಣವಾಗಿ ಹೊರಹೋಗುವ ನನ್ನ ಪ್ರತಿ ಉಸಿರಿನ ಕಣಗಳು ರಾಮ ಬಾಣವಾಗಿ ಪ್ರಜ್ವಲಿಸಿ ಉಜ್ವಲ ಭವಿಷ್ಯದ ಈ ಮನೆ ರಾಮರಾಜ್ಯದ ಗೂಡಾಯಿತು. ಆ ನನ್ನ ತಮ್ಮ ಬೀರ. ಸ್ವಾಮಿ, ಏನ್ರಿ ಇದು? ಆ ನನ್ನ ತಮ್ಮ ಬೀರ ಅಂತ ಬೀರನ ಹೆಸರು ತೆಗೆದು ಅರ್ಧಕ್ಕೆ ನಿಲ್ಲಿಸಿಬಿಟ್ರಲ್ಲ, ಏನಾಯ್ತು ಅಂತ ಹೇಳ್ರಿ. ಅವನ ತಾಯಿ ನನ್ನ ತಾಯಿ ಅಕ್ಕ ತಂಗಿಯರು. ಗಂಡ ನಿಲ್ಲದ ನನ್ನ ಚಿಕ್ಕಮ್ಮ ತಾನು ರೋಗದಿ ಸಾಯುವ ಮುನ್ನ ಈ ಬೀರ ಎಂಬ ಚಿಕ್ಕ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಇವತ್ತು ಶಕ್ತಿವಂತ ತಮ್ಮನನ್ನಾಗಿ ಬೆಳೆಸಿದ್ದೇನೆ. ಅವನೆಂದರೆ ನನಗೆ ಪಂಚ ಪ್ರಾಣ. ಅವನು ಕೂಡ ನನ್ನನ್ನು ದೇವರಂತೆ ನೋಡುತ್ತಾನೆ. ನಾವಿಬ್ಬರು ಬೇರೆ ಬೇರೆ ತಾಯಿ ಮಕ್ಕಳೆಂದು ನಮ್ಮಿಬ್ಬರ ಹೊರತಾಗಿ ಬೇರೆ ಯಾರಿಗೂ ಗೊತ್ತಾಗಬಾರದು. ನೀನು ಅವನನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಅನಾಥ ಮಗನೆಂತೂ ಯಾವತ್ತೂ ಭಾವಿಸಬೇಡ. ಇದೇ ನನ್ನ ಆಸೆ. ಸ್ವಾಮಿ, ಇದೇನ್ರಿ ಇದು ನಿಮ್ಮ ಮಾತು? ಸ್ವಾಮಿ, ನನ್ನ ಬೀರ ಅಂದ್ರೆ ಏನಂತ ತಿಳ್ಕೊಂಡಿರಿ ರೀ? ಶಕ್ತಿಯಲ್ಲಿ ಭೀಮನು ನನ್ನ ಬೀರ, ಯುಕ್ತಿಯಲ್ಲಿ ಶ್ರೀಕೃಷ್ಣನು ನನ್ನ ಬೀರ, ಆದ್ರೆ ಧರ್ಮದಲ್ಲಿ ಧರ್ಮರಾಜನ್ರಿ ನನ್ನ ಬೀರ. ಸ್ವಾಮಿ, ಆ ನನ್ನ ಮೈದನನ್ನು ಯಾವತ್ತು ನಾನು ಅನಾಥನ ಅಂತ ಭಾವಿಸಿಲ್ಲ ರೀ. ನನ್ನ ಹೊಟ್ಟೆಲೆ ಹುಟ್ಟಿದ ಮಗ ಅಂತ ಭಾವಿಸಿದ್ದೇನ್ರಿ. ಇದೇ ನಾನು ಕೊಡುವ ರಾಮ ವಚನ ಸ್ವಾಮಿ. ಮೆಚ್ಚಿದೆ ಮಂಗಳ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿವರೆಗೆ ನಾನು ಹುಚ್ಚನಾಗಿ ಮೆಚ್ಚಿಕೊಂಡು ಕೆಚ್ಚದೆ ಒಡೆದು ಹೋಗುವಂತ ಇದ್ದ ನನ್ನ ರಭಸದ ಭ್ರಮೆಗೆ ಒಡ್ಡನ್ನೇ ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಬಾ, ಈ ಸಂತೋಷ ಸಮಯದಲ್ಲಿ ಗರಿಬಿಚ್ಚಿದ ನಿವಿನಂತೆ ನರ್ತಿಸಿ ಹಾಡಿ ಕುಣಿಬಾರೆ ನನ್ನ. ಆಗ್ಲಿ ನನ್ನ ಪತಿ ದೇವರೇ, ನಿಮ್ಮ ಆಸೆಯಂತೆ ಆಗಲಿ. ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ.
ನನ್ನ ಒಡತಿ ನನ್ನ ದಾರಿಗೆ ಬೆಳಕಾದಿನಿ ನನ್ನ ಉಸಿರಿಗೆ ಉಸಿರಾದಿನಿ ನೀಡು ನೀಡು ಸಿಹಿ ಮುದ್ದಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ಸಿಹಿ ಮುದ್ದಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ ನೀನಂದ್ರೆ ತುಂಬಾ ಇಷ್ಟ. ಬಹುಜನ್ಮದ ಕಥೆಯನ್ನು
ಬಾ ಸಹೋದರ. ಈಗ ಬಂದಣ್ಣ ಅಟ್ಟಿ ಕಸ ಹೊಡೆದು ಬಾಳ ಮರಿ ತಾಯಿಗೆ ಅವು ತಪ್ಪಲ ಹಾಕಿ ಬರೋದ್ರಲ್ಲಿ ಇಷ್ಟೊಂದು ಹೊತ್ತಾಯ್ತು. ಬೀರ ಮೈದನ ಬಾರಪ್ಪ, ಕೈಲಿ ಕಳ್ಕಲ್ ತೊಳ್ಕೊಂಡು ಉಪ್ಪಿಟ್ಟು ಮಾಡಿದ್ದೇನೆ, ಉಪ್ಪಿಟ್ಟು ತಿಂದು ಚಹಾ ಕೊಡುವಂತೆ ಬಾ ಮೈದನ. ಈ ಬೀರನಿಗೆ ಚಾ ಏನಮ್ಮ, ನನ್ನ ಹೆತ್ತ ತಂದೆ ತಾಯಿಯಂಗಿರುವ ನೀವು. ಈ ಬೀರ ಈಗಾಗಲೇ ಒಂದು ತಮ್ಮಿಗೆ ಹಾಲು, ಒಂದು ಬೋನ್ ಜೋಳದ ಹುಚ್ಚು ಉಂಡು ಬಂದಿದ್ದೇನೆ. ನಾನಂದ್ರೆ ತಮಗೆ ಇಷ್ಟ. ಯಾಕೋ ಸಹೋದರ, ನೀನು ಇವತ್ತು ಹೀಗೇಕೆ ಕೇಳ್ತಿರುವೆ? ನೀನಂದ್ರೆ ನನಗೆ ಪಂಚ ಪ್ರಾಣ. ಅದೆಲ್ಲವನು ತಮ್ಮ ಧರ್ಮದುಡಿಂದ ಕೇಳಿಸಿಕೊಂಡಿದ್ದಾನಣ್ಣ. ಅದು ಅದು ಯಾಕನ್ನ ತೊದಲಿಸ್ತಾ ಇರುವೆ? ಈಗ ತಾನೇ ಹೇಳಿದೆಲ್ಲ ನಾನಂದ್ರೆ ನಿಮ್ಗೆ ಪಂಚ ಪ್ರಾಣ ಅಂತ. ನಾ ತಗೊಳಪ್ಪ, 10 ಮರಿ ಮಾರಿದ 10,000 ಅಂತ 1,00,000 ರೂಪಾಯಿನ. ಎಂತ ಸಾಧನೆ ಸಹೋದರ ನಿನ್ನದು. ಈ ನಿನ್ನ ದುಡಿಮೆಯನ್ನ ನಾನೆಷ್ಟೇ ಹೊಗಳಿದ್ರು ಅದು ಸಾಲ ತೀರದು. ಈ ನಮ್ಮ ಸಂಸಾರ ನಡೆಯೋದೇ ಈ ನಿನ್ನ ಕುರಿಮರಿಯಿಂದ. ನಾನೆಷ್ಟೇ ಹೊಲವನ್ನ ಉಳಿಕೊಂಡು ಉತ್ತಿ ಬಿತ್ತಿ ಬೆಳೆದರೂ ಅತಿವೃಷ್ಟಿ ಮಳೆಯಾಗಿ ಬೆಳೆಯೆಲ್ಲ ನಾಶವಾಗಿ ಈ ನೇಗಿಲ ಯೋಗಿ ನೀನೇ ದುಡಿದು ತಂದದನ್ನ ತಿಂದು ತೇಗೋ ಭೋಗಿಯಾಗಿದ್ದಾನಪ್ಪ, ಭೋಗಿಯಾಗಿದ್ದಾನೆ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರು ಹಾಕು. ನೇಗಿಲು ವೇಯಾದು ನೀನು ಉತ್ತಿ ಬಿತ್ತಿ ಬೆಳೆದರೆ ಈ ಜಗತ್ತಿಗೇನು ಉಳಿಗಾಲ ಅಲ್ಲ. ನಿತ್ಯ ಅದು ನಿನ್ನ ಕಾಯಕನ. ಎಂತ ವಿಚಾರ ಶಕ್ತಿ ಅಡಗಿದೆ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವು ಗೊತ್ತೇ? ಕೇಳಣ್ಣ ಇನ್ನು ಈ ಸೃಷ್ಟಿಯ ಕೃತಿಯನ್ನು. ಈ ಜಗದಲ್ಲಿ ಮಳೆ ಬಿಸಿಲು ಚಳಿ ಇದೆ. ಹುಟ್ಟಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೀನು ನೇಗಿಲು ವೇಗ್ಯಾನ ನೀನು. ನಿನ್ನ ಒಂದೊಂದು ಮಾತನ್ನು ಕೇಳಿ ಈ ಜಗತ್ತನ್ನೇ ಮರೆತು ಬಿಟ್ಟೆ. ಅಣ್ಣ ಏನಿಲ್ಲ ಇಷ್ಟೊಂದು ಸಂತೋಷ ಸಂಭ್ರಮ. ಬಾರಪ್ಪ ಮೈದನ, ಈಗ ಬಂದೇನೋ? ಏನಪ್ಪ ಮೈದನ, ನಿನ್ನ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೀತೀನಪ್ಪ? ಆತಿಗೆ ಡಿಗ್ರಿ ಅಭ್ಯಾಸವು ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಈಗ ತಾನೇ ಮರಿ ಮಾರಿದ ಹಣ ಇದೆಯಲ್ಲ ತಮ್ಮನಿಗೆ ಕೊಟ್ಟು ಬಿಡು. ಎಷ್ಟು ಬೇಕಾಗಿದೆ ಸಹೋದರ? ಅಣ್ಣ 50,000 ರೂಪಾಯಿ ಕೊಟ್ಬಿಡಣ್ಣ, ಸಾಕು. ತೆಗೆದುಕೊಳ್ಳಪ್ಪ, ತೆಗೆದುಕೊಳ್ಳಪ್ಪ. ಹಣವೆಂದ ಮೇಲೆ ಹಿಡಿತದಿಂದ ಇರಬೇಕು. ಸ್ವಾಮಿ, ಈಗ ಈ ನಮ್ಮ ಸಂಸಾರ ಎಂತ ಆನಂದ ಸಾಗಲಾಗಿದೆ ನೋಡ್ರಿ. ಈ ಸಂಸಾರ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಸ್ವಾಮಿ. ಹೌದು ಮಂಗಳ, ಹೌದು ಮಂಗಳ. ಈ ನನ್ನ ತಮ್ಮಂದಿರೇ ನನಗೆ ಸರ್ವ ಆಸ್ತಿ. ಈ ಸಂತೋಷ ಸಂದರ್ಭದಲ್ಲಿ ಹಾಡಿ ಕುಣಿಯೋಣ ರೀ. ಇನ್ನು ಯಾವ ಬಂಡು ಕೂರಿಗೆ ನಾವು ಹೆದರ್ಬೇಕಾಗಿಲ್ಲ ರೀ. ಯಾಕಂದ್ರೆ ನನ್ನ ಮೈದನ ಇಬ್ಬರು ಈ ಊರಿಗೆ ರಾಜ ಹುಲಿ ಇದ್ದಂಗೆ ರೀ ನನ್ನ ಮೈದನರು ರೀ. ನನ್ನ ಮೈದನ ಒಬ್ಬ ಕುಸ್ತಿ ಆಡಿ ಬಂದಿದ್ದಾನೆ, ಇನ್ನೊಬ್ಬ ಶಾಲಿ ಕಲಿತು ಬಂದಿದ್ದಾನೆ. ಈ ನನ್ನ ಮೈದನ ಮ್ಯಾಗೆ ಎಷ್ಟು ಮಂದಿ ನೆದರು ಬಿದ್ದೈತೆ ಏನೋ. ನಿಲ್ರಿ, ಮೊದಲು ನನ್ನ ಮೈದನಿಗೆ ನೆದರು ತೆಗಿತೀನಿ ಬನ್ರಿ. ಹಾದಿ ಕಣ್ಣು, ಬೀದಿ ಕಣ್ಣು, ಇಲ್ಲಿ ಕುಂತವ್ರ ಕಣ್ಣು, ಇಲ್ಲಿ ನಿಂತವ್ರ ಕಣ್ಣು, ಈ ಊರು ಹುಡುಗಿಯರ ಕಣ್ಣು ನನ್ನ ಮೈದನ ಮೇಲೆ ಬೀಳದೆ ಇರ್ಲಪ್ಪ. ಈಗ ಎಲ್ಲರೂ ಈ ಸಂತೋಷ ಸಮಯದಲ್ಲಿ ಹಾಡಿ ಕುಡಿಯೋಣ ಮೈದನ. ಕಾಣದ ದೇವರನು ಹುಡುಕುವುದೇಕೆ? ಹರಿಯುವ ನೀರಲ್ಲಿ ಮುಳುಗುಳುತ್ತ ಮತ್ತೆ ದೊರೆಯುವುದು ಎನ್ನುವ ಕಲ್ಪನೆ. ಮನಿಯೇ ಮಂತ್ರಾಲಯ, ಮನಸೇ ದೇವಾಲಯ. ಮನಿಯೇ ಮಂತ್ರಾಲಯ, ಮನಸೇ ದೇವಾಲಯ. ಪ್ರೀತಿ ಮಾತೆ ನನ್ನ ಐದು ಬಾರಿ ಜನ್ಮ
ಹೃದಯ ಪ್ರೇಮ ತಾಯಿಯರ ಸ್ನೇಹ ಪ್ರೇಮವು ನಿಮ್ಮ ಕಣ್ಣಲ್ಲಿ ಸುತ್ತಕ್ಕೆ ಮನಿ ಮಂತ್ರಾಲಯ ಮನಸ್ಸೇ ದೇವಾಲಯ ಮನಿ ಮಂತ್ರಾಲಯ ಮನಸ್ಸೇ ದೇವಾಲಯ ನಮ್ಮ ಬಾಳಂಗ ಆಕಾಶದಲ್ಲಿ ಮಕ್ಕಳೇ ಸಾಲದ ಹಾಗೆ ಚಂದ್ರರ ಹಾಗೆ ಬೆಳಗುತ್ತಾ ಸಡಗರ ಸಂಭ್ರಮ ಮನೆಗೆ ಬಂದರು ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಮೈದನ ಬನ್ರಪ್ಪ ಡ್ಯಾನ್ಸ್ ಮಾಡಿ ತುಂಬಾ ಹಸಿರ್ಬೇಕು. ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದೇನೆ, ಊಟ ಮಾಡ್ರಂತೆ ಬನ್ರಪ್ಪ. ಅಡಿಯಾತಿಗೆ ಹೋಗೋಣ.